ತುಂಬ ದಿನ ಆದಮೇಲೆ ನಮ್ಮ ಮನೆ ಹತ್ರ ಬಿಸಿಲು ಬಂದಿತ್ತು. ಅದಕ್ಕೆ ಫರ್ನಿಚರ್ ಕುಷನ್ ಎಲ್ಲ ಬಿಸಿಲಿಗೆ ಹಾಕೋಣ ಅಂತ ತೊಗೊಂಡು ಬಂದು ಹೊರಗಡೆ ಹಾಕಿದ್ವಿ. ನಮ್ಮ ಪಾಪು ಅದನ್ನು ನೋಡಿದ ತಕ್ಷಣ ಕೆಳಗಡೆ ಇಳಿಯೋಕೆ ಹೋದ. ಅದಕ್ಕೆ ಕರ್ಕೊಂಡೋಗಿ ಅವ್ನ ಅದ್ರ ಮೇಲೆ ಕೂರಿಸಿದೆ. ಫುಲ್ ಖುಷಿಯಾಗೋಯ್ತು ಅವನಿಗೆ ಅದ್ರ ಮೇಲೆ ಕೂತ್ಕೊಂಡು. ಒಳಗಡೆ ಎಲ್ಲ ಆಟ ಆಡ್ತಾ ಇರ್ತಾನೆ. ಆದರೆ ಹೊರಗಡೆ ಅವನಿಗೆ ಓಪನ್ ಪ್ಲೇಸ್ ಅನ್ನಿಸ್ತಲ್ಲ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಖುಷಿಯಾಗಿ ಆಟ ಆಡ್ತಾ ಇದ್ದ. ಇವತ್ತು ಇಲ್ಲಿ ಗುಡ್ಡೇಕಲ್ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹರೋಹರ ಜಾತ್ರೆ ಇದೆ ಇವತ್ತು ಮತ್ತು ನಾಳೆ. ಅದ್ರದ್ದು ಕಾವಡಿ ಮೆರವಣಿಗೆ ಹೋಗ್ತಾ ಇತ್ತು. ನಾವು ಅದನ್ನು ನೋಡೋಣ ಅಂತ ಹೊರಗಡೆ ಬಂದ್ವಿ. ಇವ್ನು ನೋಡಿದ್ರೆ ಕುಣಿತಾ ಇದ್ದಾನೆ. ಅಷ್ಟರಲ್ಲೇ ಮೆರವಣಿಗೆನೂ ಬಂತು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಎಷ್ಟು ದೊಡ್ಡದು ಹಾಕೊಂಡಿದ್ದಾರೆ ಆಂಟಿ ಅವರು. ಅದು ಹರಕೆ ಅನ್ಸುತ್ತಲ್ವಾ? ಅರಕೆ ಮಾತ್ರ ಆ ಥರ ಹಾಕೋದು. ಎಲ್ಲರಿಗೂ ಹಾಕೋಕ್ಕಾಗಲ್ಲ ಅದು. ಅರಕೆ ದೇವ್ರು ಏನು ಮಾಡೋದು ಪವಾಡ ಅಂತೀವಿ. ಅದು ದೇವ್ರದ್ದು ಏನು ಮಾಡಲ್ಲ. ಇಲ್ಲಿಂದ ಹೋಗೋಕ್ಕೆ ಇವಾಗ ಆಗುತ್ತೆ 2 ಅವರ್ 3 ಅವರ್ ಆಗುತ್ತೆ. ಆ ಕಡೆ ಈ ಕಡೆ ಯಾರಾದರೂ ಸಪೋರ್ಟ್ ಕೊಟ್ಟರೆ ಆಗುತ್ತೆ. ಪಾಪ ಇದಾಗತ್ತಲ್ವ, ಅವರಿಗೆ ಭಾರ ಆಗುತ್ತಲ್ವಾ. ಆ ಕಡೆ ಈ ಕಡೆ ಒಬ್ರು ಯಾರಾದರೂ ಸಪೋರ್ಟ್ ಮಾಡ್ಬೋದು. ಆಗಲೇ ಹೋಗಿದ್ದು ಬೇರೆ ಫ್ಯಾಮಿಲಿ, ಮತ್ತು ಇಲ್ಲಿ ಇನ್ನೊಂದು ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಪಾಪುದು 10 ಮಂತ್ ಫೋಟೋಶೂಟ್ ಮಾಡೋಣ ಅಂತ ಮಧ್ಯಾಹ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡೋಣ ಅಂತ. ಅವ್ನಿಗೆ ಆಲ್ರೆಡಿ 10 ಮಂತ್ ಆಗಿ 1 ವಾರನೇ ಆಗಿದೆ. 9 ಮಂತ್ ಕಂಪ್ಲೀಟ್ ಆಗೋದ್ರೊಳಗಡೆ ಮಾಡೋಣ ಅಂತ ಟ್ರೈ ಮಾಡಿದೆ. ಒಂದು 2-3 ಸರ್ತಿ ಟ್ರೈ ಮಾಡಿದ್ವಿ. ಬಟ್ ಏನೂ ಆಗಲಿಲ್ಲ. ಎಲ್ಲ ಕಿತ್ತಾಕೋದು ಎಳ್ದಾಕೋದು ಮಾಡ್ತಾಯಿದ್ದ. ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಅಂತ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಇದು ದೋಸೆ ತವ. ಇದಕ್ಕೆ ನೀರಲ್ಲಿ 10 ಅಂತ ನೀರಲ್ಲಿ ಬರ್ದು ಅದ್ರ ಮೇಲೆ ಹಿಟ್ಟು ಹಾಕ್ತಾಯಿದ್ದೀನಿ, ನೀಟಾಗಿರುತ್ತೆ ಅಂತ. ನೋಡೋಕ್ಕೆ ನೀಟಾಗಿ ಕಾಣಿಸುತ್ತೆ, 10ಅಲ್ಲಿ ಕಾಣುತ್ತೆ ಅಂತ ಹೇಳಿ. ಇವತ್ತು ಅಷ್ಟೇ ತುಂಬ ಹೊತ್ತೇನಾದ್ರು ಟೈಮ್ ತೊಗೊಂಡ್ರೆ ಇವತ್ತೂ ಫೋಟೋಶೂಟ್ ಆಗಲ್ಲ, ಹಾಳಾಗೋ ಚಾನ್ಸಸ್ ಇದೆ. ಅದಕ್ಕೇ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದು ಸೈಡಲ್ಲೆಲ್ಲ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ ಸೈಡಲ್ಲೆಲ್ಲ ಏನು ಹಿಟ್ಟಾಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಟ್ಟೆಯಿಂದ ಒರೆಸ್ಕೊಂಡು ನೀಟಾಗಿ 10 ಅಂತ ಶೇಪ್ ಕೊಡ್ತಾಯಿದ್ದೀನಿ. ಇದನ್ನು ಇರೋಕ್ಕೆ ಬಿಡ್ತಾನ ಇಲ್ಲ ಕೈಯಿಂದ ಒರೆಸಾಕ್ಬಿಡ್ತಾನ ಗೊತ್ತಿಲ್ಲ. ಇದಕ್ಕೆ ಅಂತ ಹೇಳಿ ನಾನೀಗ ಸ್ವಲ್ಪ ಥಿಂಗ್ಸ್ನ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಬಾಣಲಿಯಲ್ಲಿ, ಆಮೇಲೆ ಸ್ವಲ್ಪ ತರಕಾರಿ, ಆಮೇಲೆ 10 ಅಂತ ಬರೆದಿದ್ದೀನಲ್ಲ ಅದು, ಆಮೇಲೆ ಬನ್ನು, ಇಷ್ಟನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಸ್ಟರ್ ಚೆಫ್ ಮಾಡೋಣ ಅಂತ ಅಂದ್ಕೊಂಡೆ. ಮಾಸ್ಟರ್ ಚೆಫ್ ಥೀಮಲ್ಲಿ ಮಾಡಬೇಕು ಅಂತಲೇ ನಾನು ಇದಕ್ಕೆ ಮುಂಚೆ 2 ಸರ್ತಿ ಟ್ರೈ ಮಾಡಿದೆ. ಒಂದು ಸಲ ಕಿಚನ್ ಥರನೇ ಎಲ್ಲ ಬಾಕ್ಸಸ್ಸು ಎಲ್ಲನೂ ಇಟ್ಟು ಎಲ್ಲ ರೆಡಿ ಮಾಡಿ ಅವ್ನಿಗೆ ಇನ್ನೇನು ಕೂರಿಸ್ಬೇಕು ಅಷ್ಟೊತ್ತಿಗೆ ಹೋಗಿ ಅದನ್ನೆಲ್ಲ ಎಳ್ದಾಕಿದ್ದ. ಅದು ಪೂರ್ತಿ ಮಾಡಿದ್ದೆಲ್ಲ ವೇಸ್ಟ್ ಆಯಿತು. ಆಮೇಲೆ ಇನ್ನೊಂದು ಸಲ ಅವ್ನಿಗೆ ಮಾಸ್ಟರ್ ಚೆಫ್ ಮಾಡಬೇಕು ಅಂತ ಹೇಳಿ ಮಾಸ್ಟರ್ ಚೆಫ್ ಏಪ್ರಾನು ಮತ್ತು ಟೋಪಿ ಎಲ್ಲನೂ ರೆಡಿ ಮಾಡಿದ್ವಿ, ಹ್ಯಾಟ್ ಎಲ್ಲನೂ. ಅದನ್ನು ಹಾಕಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಹಾಕ್ತಾಯಿದ್ರೇ ಕಿತ್ತು ಬಿಸಾಕ್ತಾ ಇದ್ದ. ತುಂಬ ಇರಿಟೇಟ್ ಮಾಡ್ಕೊಳ್ತಾನೆ ಇವಾಗ. ಅದೆಲ್ಲ ಮಾಡಿಸ್ಕೊಳ್ಳಲ್ಲ. ಏನು 6 ಮಂತ್ ಒಳಗಡೆ ಮಾಡ್ತಾಯಿದ್ವಿ, ಅದೇ ನೀಟಾಗಿ ಆಗ್ತಾಯಿದ್ದಿದ್ದು. ಇನ್ನು ಇದು ಸ್ಯಾರಿ ಬಾಕ್ಸ್ ಇರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಪಾವ್ ಬಜ್ಜಿ ಅಂತ ಬರೀತಾ ಇದ್ದೀನಿ, ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೂ.
ಈಗ ರೆಡಿ ಮಾಡಿರೋ ಬೋರ್ಡ್ನ ತೊಗೊಂಡು ಇಲ್ಲಿ ಹೀಗೆ ಕಾಣೋ ಥರ ಸಿಗಿಸ್ತಾ ಇದ್ದೀನಿ. ಪಾಪುನ ಒಳಗಡೆ ಆಟಾಡಕ್ಕೆ ಬಿಟ್ಟಿದ್ದೀನಿ. ನೋಡೋಣ ಏನು ಮಾಡ್ತಿದ್ದಾನೆ. ಏನು ಮಾಡ್ತಿದ್ದೀರಮ್ಮ? ಅಡುಗೆ ಮಾಡ್ತಿದ್ದೀರಾ? ಆಮೇಲೆ ಅವ್ನಿಗೆ ಅಲ್ಲಿ ಕರ್ಕೊಂಡು ಬಂದು ಕೂರಿಸಿ ನೋಡಿದಾಗ ಫಸ್ಟೇ ಆಲ್ರೆಡಿ ಎಳೆಯೋಕ್ಕೆ ಹೋಗಿದ್ದ. ಬಟ್ ನಾನು ಕರ್ಕೊಂಡು ಬಂದು ಮತ್ತೆ ಅವ್ನ ಕೈಗೆ ಅದು ಆಟಾಡಲಿಕ್ಕೆ ಅಂತ ಕೊಟ್ಟು, ಅವನಿಗೆ ಹಿಟ್ಟಲ್ಲಿ ಆಟಾಡೋದು, ಅಕ್ಕಿನಲ್ಲಿ ಕೈ ಆಡಿಸೋದು ಅಂದರೆ ತುಂಬ ಇಷ್ಟ. ನಾವೇ ಯಾವಾಗಲೂ ಅಲ್ಲಿಂದ ಹೇಳ್ಕೊತಾ ಇರ್ತೀವಿ. ಅದೇ ಏನು ಇವತ್ತು ಇವರೇ ಕೊಡ್ತಿದ್ದಾರಲ್ಲ ಅಂತ ನೋಡ್ತಾ ಇದ್ದ ಒಂದು ಸೆಕೆಂಡು. ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಫೋಟೋ ಅಂತ ಮುಖಕ್ಕೆಲ್ಲ ಇಟ್ಟಷ್ಟೇ. ಬೇಡಿತ್ತ ಅಂತ ಅನಿಸುತ್ತೆ, ಯಾಕಂದರೆ ಆಮೇಲೆ ಲಾಸ್ಟಿಗೆ ಅವನೇ ಮೈ ತುಂಬ ಹಿಟ್ಟು ಮಾಡ್ಕೊಂಡಿದ್ದ ಅದರಲ್ಲಿ ಆಲ್ರೆಡಿ. ಕೈಗೆ ಹಿಟ್ಟು ಸಿಕ್ತಿದ್ದಂಗೆ ಫುಲ್ ಖುಷಿಯಾಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಪಾಪು. ಅವ್ನಿಗಂತೂ ಯಾವುದು ಏನೂ ಬೇಕಾಗಿರಲಿಲ್ಲ, ಆರಾಮಾಗಿ ಆಟಾಡೋಕ್ಕೆ ಶುರು ಮಾಡಿದ್ದ. ಇದು ರಾತ್ರಿ ಅವ್ರ ತಾತ ಜೊತೆ ಕುತ್ಕೊಂಡು ಆಟ ಆಡ್ತಾ ಇರೋದು ನೋಡಿ. ತಾತಂಗ್ ಮಮ್ಮ ಅವನೇ ತಿಂತಿದ್ದಾನೆ. ತಿನ್ನೋದು ತೋರಿಸ್ತಾನೆ ನೋಡಮ್ಮ ಹೆಂಗ್ ತಿನ್ಬೇಕಂತ. ಈಗ ಮಾಡ್ ಮಗನೇ, ಏನು ಹಾಕಿಲ್ಲ ಅದ್ರೊಳಗೆ. ಖಾಲಿ ಆಯ್ತಾ ತಿನ್ಸಿ ಮತ್ತೆ ಮಾಡು, ಹೊಸ್ದಾಗಿ ಮಾಡು. ಹಿಂಗ್ ಹಿಂಗ್ ಮಾಡ್ ಮಗನೇ, ಮಾಡು. ಡ್ರು ಡ್ರು ಅಂತ ಮಾಡು. ಮಸಾಲ ಮಡಿಕೆ ಮಾಡು. ಹಾ, ನನಗೊಂಚೂರು ನೀನ್ ಸಕಡೆ ನನಗೆ ಒಂಚೂರು ಕೊಡ್ಲಿ. ನನಗಮ್ಮ ನನಗೆ ಹಂಗಲ್ಲ, ನನಗೆ ತಾತಂಗ್ ತಿನ್ಸು ಮಗ್ನೆ. ಫಸ್ಟು ಮೀನು ಹುರ್ಕೊಬೇಕು. ಏನು ಮಾಡ್ತಿದ್ಯಮ್ಮ? ಕರ್ಮೀನ್ ಸಾರು ಮಾಡ್ತಾ ಇದ್ದೀನಿ. ಅದು ಹುರಿಬೇಕು. ಫಸ್ಟು ಕರ್ಮೀನನ್ನು ಚೆನ್ನಾಗಿ ಹುರ್ಕೊಬೇಕು. ಅದಕ್ಕೆ ಮುಳುಗಾಯಿ ಬೇಕಾದರೂ ಹಾಕ್ಬೋದು. ಮೀನು ಸಾರಿಗೆ ಅದು ಕರ್ಮೀನು ಹಾಕೊಂಡೆ, ಇಲ್ಲ ಅವರೆಕಾಳು ಹಾಕಿ ಮಾಡ್ಬೋದು. ಕರ್ಮೀನ್ ಜೊತೆನಾ? ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಒಣ ಅವರೆಕಾಳು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅವರೆಕಾಳು ಮೀನು ಎರಡು ಹುರ್ಕೋಬೇಕಾ? ಚೆನ್ನಾಗಿ ಅವರೆಕಾಳು ಹುರ್ಕೋಬೇಕು ಕೆಂಪುಗಾಗಿ. ಕಾಲ್ಗಿಲ್ ಹಾಕೊಂಡ್ರೆ ಮೊದಲೇ ನಾಲ್ಕೈದು ಸರಿ ತೊಳೆದಾದ್ಮೇಲೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಎಲ್ಲ. ಬೇಕಾದ್ರೆ ಮೀನಿನ ಬುಳ್ಳೆ ಹಾಕೋಬೋದು, ಇಲ್ಲಾಂದರೆ ಎಸಿಬೋದು ಅಷ್ಟೇ.
ಮೀನು ಎಷ್ಟು ಚೆನ್ನಾಗಿ ಬೆಳೆದೈತೆ. ತೊಳೆದು ಒಂದು ಕಡೆ ಎತ್ತಿಟ್ಕೊಬೇಕು. ಏನೇನು ಹಾಕಿನಿ ಅಂದರೆ ಕೊಬ್ಬರಿ, ಹುಣಸೆ ಹಣ್ಣು, ಒಂದೇ ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಒಣಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಸಾರು ಮಾಡೋದಲ್ಲ ಅದಕ್ಕೆ. ಎಷ್ಟು ಜನಕ್ಕಮ್ಮ ಇದು? 3 ಜನ 4 ಜನ ಊಟ ಮಾಡ್ಬೋದು. ಸ್ವಲ್ಪ ಸಾರು 4-5 ಜನಕ್ಕೆ ಆಗುತ್ತೆ. ಅದ್ರ ಜೊತೆನಲ್ಲಿ ಅವರೆಕಾಳು ಮತ್ತು ಮೀನು. ಇದಕ್ಕೆ ಧನಿಯಾ ಬೀಜ, ಇದು ಮೆಣಸಿನ್ಕಾಯಿ ಹುರಿದಾಕಿದ್ದೀನಾ, ಮತ್ತೊಂದು ಸ್ವಲ್ಪ ಧನಿಯಾ ಬೀಜ ಹುರ್ಕೊಂಡು ಹಾಕೋಬೇಕು. ನಾನು ಹಾಕ್ತಿಲ್ಲ, ಸ್ವಲ್ಪ ಧನಿಯಾ ಬೀಜ ಒಂಚೂರು ಹಾಕಿದ್ರೆ ಆಯ್ತು. ಅರಿಶಿನ ಪುಡಿ ಸ್ವಲ್ಪ ಹಾಕಬೇಕು. ಒಗ್ಗರಣೆಗೆ ಎಣ್ಣೆ ಹಾಕೊಂತೀನಿ 2 ಸ್ಪೂನ್. ಬಿಟ್ಕೊಂಡಿರೋ ಮಸಾಲೆ ಹಾಕ್ತೀನಿ. ನೀರು ಹಾಕ್ಕೊಂಡು ಇಷ್ಟು ಗಟ್ಟಿ ಮಾಡ್ಕೋಬೇಕು. ಗಟ್ಟಿ ಮಾಡ್ಕೊಂಡು ಚೂರು ಅರಿಶಿನ ಪುಡಿ, ನಮಗೆ ಎಷ್ಟು ಬೇಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿ ಉಪ್ಪು ನಮಗೆ ಅಷ್ಟು ಉಪ್ಪು ಸಾಕು. ಇದು ಚೆನ್ನಾಗಿ ಕುದ್ದಿದ್ಮೇಲೆ ಮಸಾಲೆ, ಇದು ಕಾಳು ಮೀನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕಾಳು ಹುರಿದಿಟ್ಕೊಂಡಿದ್ದೀವಲ್ಲ, ಈಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಬೇಕು. ಬೇಯಿಸಿ ಹಾಕಿ ಒಂದು 10 ನಿಮಿಷ ಆದಮೇಲೆ ಮೀನು ಹಾಕಿ ಕುದಿಸ್ಬೇಕು. ಅವರೆಕಾಳು ಹಾಕಿ 10 ನಿಮಿಷ ಕುದಿಸಿದ್ವಾ, ಈಗ ಮೀನು ಹಾಕಿ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಬೇಗ ಬೇಯುತ್ತಾ? 2-3 ನಿಮಿಷ ಬೇಯಿಸ್ಬಿಟ್ರೆ ಮೀನು ಸಾರು ರೆಡಿ. ಒಣ ಮೀನು ಸಾರು. ತುಂಬ ಜನ ಸ್ಮೆಲ್ ಅಂತ ಮಾಡಲ್ವಾ, ಅದೇನು ಮಾಡಬೇಕಂದ್ರೆ ಹುರಿದು ತೊಳೆದ್ಬಿಟ್ರೆ ಸ್ಮೆಲ್ಲು ಇರಲ್ಲ, ಏನೂ ಇರಲ್ಲ, ಚೆನ್ನಾಗಿರತ್ತೆ. ಯಾವ ಸ್ಮೆಲ್ಲು ಬರ್ತಾಯಿಲ್ಲ ನೋಡಿ, ಚೆನ್ನಾಗಾಯ್ತು. ಕರ್ಮೀನು ಸಾರು, ಒಣ ಮೀನು ಕರ್ಮೀನು ಸಾರು. ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆಗೆ ಸಾರು ಹಾಕ್ಕೊಂಡು ಊಟ ಮಾಡಿದ್ರೆ ಗಮ್ಮತ್ತಿರುತ್ತೆ, ಚೆನ್ನಾಗಾಗುತ್ತೆ. ಇವತ್ತಿನ ವಿಡಿಯೋ ಮತ್ತು ರೆಸಿಪಿ ಎರಡೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ.